ಹೆಲೋ ಫ್ರೆಂಡ್ಸ್, ಇವತ್ತು ಕೇವಲ 10 ನಿಮಿಷದಲ್ಲಿ ಮಾಡಬಹುದಾದ ಬ್ಯಾಚುಲರ್ಸ್ಗೆ ಹಾಗೂ ಲಂಚ್ ಬಾಕ್ಸ್ಗೆ ಸೂಪರ್ ಆಗಿರುವಂತಹ ಸಿಂಪಲ್ ಆಲೂ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಹೆಲೋ, ವೆಲ್ಕಮ್ ಬ್ಯಾಕ್ ಟು RS ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂತ ಆಲ್ರೆಡಿ ಗೊತ್ತಿರುತ್ತೆ, ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ. ಸೊ ಆಲೂ ರೈಸ್ನ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂತಹ ಆಲೂ ರೈಸ್ನ ನಾನು ಈ ವಿಡಿಯೋದಾಗ ಕಂಪ್ಲೀಟಾಗಿ ತಿಳಿಸಿಕೊಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಕೊಡಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಸ್ಟೆಪ್ ಬೈ ಸ್ಟೆಪ್ನ ನಾನು ತಿಳಿಸಿಕೊಡ್ತಾ ಇದ್ದೀನಿ, ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ನಾನೊಂದು ಪೊಟ್ಯಾಟೊ ಅಂದರೆ ಬಟಾಟಿನ ತೊಗೊಂಡಿದ್ದೀನಿ, ಒಂದು ದಪ್ಪ ಆಗಿರುವಂಥ ಆಲೂಗಡ್ಡೆನ ತೊಗೊಂಡಿದ್ದೀನಿ, ಅದಕ್ಕೆ 3ರಿಂದ 4 ಮೆಣಸಿನ್ಕಾಯಿನೂ ಕೂಡ ತೊಗೊಂಡಿದ್ದೀನಿ, ಒಂದು ಟೊಮೆಟೊ. ನಾವು ಆಲೂಗಡ್ಡೆನ ಯಾವ ಥರ ಕಟ್ ಮಾಡ್ಕೋಬೇಕಂದ್ರೆ ಪನ್ನೀರ್ ಟೈಪ್ ಇರುತ್ತೆ ನೋಡಿ, ಸ್ವಲ್ಪ ದಪ್ಪಾಗೇ ಕಟ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಬೆಂದುಬಿಡುತ್ತೆ. ಸೊ ಆಲೂ ರೈಸು ಮೆತ್ತಗಾಗಿಬಿಡುತ್ತೆ ರೈಸಲ್ಲಿ. ಸೊ ಹಾಗಾಗಿ ಸ್ವಲ್ಪ ಬಿರುಸಾಗಿ ಉಳಿಬೇಕಂದ್ರೆ ಸ್ವಲ್ಪ ಆಲೂನ ದಪ್ಪಾಗಿ ಕಟ್ ಮಾಡ್ಕೋಬೇಕು. ನಂತರ ಟೊಮೆಟೊ, ಒಂದು ದಪ್ಪ ಟೊಮೆಟೊನ ತೊಗೊಂಡಿದ್ದೀನಿ, ಸ್ವಲ್ಪ ಹುಳಿ ಟೊಮೆಟೊ, ಅದನ್ನು ಕೂಡ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು, ಮೆಣಸಿನ್ಕಾಯಿನೂ ಸ್ವಲ್ಪ ದೊಡ್ಡದಾಗಿ ಸ್ಲೈಸ್ ಟೈಪೇ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 4ರಿಂದ 5 ಆಗುವಷ್ಟು ಎಲೆ ಕರಿಬೇವಿನ ಸೊಪ್ಪು, ಹಾಗೆ ಬಟಾಣಿ ನೀರಲ್ಲಿ ನೆನೆ ಹಾಕಿ ಇಡಬೇಕು, ಇಲ್ಲಾಂದರೆ ಈ ಥರ ಕುದಿಸ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ. ಹಾಗೆ ಅಕ್ಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಗೊಳ್ಳಿ. ನೀವು ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊಳ್ಳಿ. 2 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ, ಅಥವಾ ತುಪ್ಪನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಚಟ್ಪಟ ಆದಮೇಲೆ ಜೀರಿಗೆನೂ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇವಾಗ ಕರಿಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕೋತಾರೆ. ನಾನು ಬೆಳ್ಳುಳ್ಳಿ ಅಷ್ಟೇ ಹಾಕೋತಾ ಇದ್ದೀನಿ, ಆಪ್ಷನು, ನಿಮ್ಗೆ ಶುಂಠಿ ಇಷ್ಟ ಇದ್ದರೆ ಹಾಕೋಬೋದು. ನಂತರ ದಪ್ಪಾಗೇ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೇ ನಾನು ಇಲ್ಲಿ ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಕೆಲವೊಬ್ಬರು ಲಾಸ್ಟಲ್ಲಿ ಎಲ್ಲ ಫ್ರೈ ಆದಮೇಲೆ ಆಲೂಗಡ್ಡೆನ ಮಿಕ್ಸ್ ಮಾಡ್ತಾರೆ. ಸೊ ನಾನು ಮಾಡ್ತಾ ಇರೋ ಸ್ಟೈಲು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ. ಈ ಥರನೂ ಕೂಡ ಆಲೂಗಡ್ಡೆನ ನಾವು ಇವಾಗ ಒಗ್ಗರಣೆಯಲ್ಲಿ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಆಲೂಗಡ್ಡೆದು ಬ್ರೌನಿಷ್ ಕಲರ್ ಬರುತ್ತೆ ನೋಡಿ, ಅಲ್ಲೇ ತನಕನೂ ಕಲರ್ ಚೇಂಜ್ ಆದಮೇಲೆ ನಂತರ ಇವಾಗ ಮಸಾಲೆನ ಹಾಕೋತಾ ಇದ್ದೀನಿ. ನಾನು ಮಾಡ್ಕೊಂಡಿರೋಂಥ ಮನೆಯಲ್ಲಿರೋ ಮಸಾಲೆ ಮತ್ತು ಕೆಂಪು ಖಾರದ ಪುಡಿ. ನಿಮಗೆ ಮಸಾಲೆ ರೆಸಿಪಿ ಬೇಕಂದರೆ ಹೇಳಿ, ನಾನು ಒಂದು ಮಾಡಿ ಹಾಕ್ತೀನಿ. ಮನೆಯಲ್ಲೇ ಮಾಡ್ಕೊಳ್ಳಿ ಮಸಾಲೆ ರೈಸಿಗೆ. ಸೊ ಅದು ಮಸಾಲೆನ ಹಾಕ್ಕೊಂಡಿದ್ದೀನಿ, ಅಂದರೆ ಅದರಲ್ಲಿ ಚಕ್ಕೆ, ಲವಂಗ, ಮೆಣಸು ಮತ್ತು ಪಲಾವ್ ಎಲ್ಲನೂ ಮಿಕ್ಸ್ ಆಗಿರುವಂಥ ಮಸಾಲೆ ನಾನು ಹಾಕಿರೋದು. 1 ಟೀ ಸ್ಪೂನ್ ಆಗುವಷ್ಟು, ಹಾಗೆ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ. ಅಷ್ಟೂ ಕರೆಕ್ಟಾಗಿ ಪೊಟ್ಯಾಟೊ ಜೊತೆ ಮಿಕ್ಸ್ ಮಾಡಿಕೊಂಡು ಇವಾಗ ಟೊಮೆಟೊನ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕೊಂಡಿದ್ಮೇಲೆ ಇವಾಗ ಸ್ವಲ್ಪ ಟೊಮೆಟೊನೂ ಕೂಡ ಬೇಯಬೇಕು, ಪೂರ್ತಿ ಚೆನ್ನಾಗಿ ಬೇಯಬೇಕು. ಅದನ್ನು ನೋಡಿ, ಒಂಚೂರೂ ನೀರಿರಬಾರ್ದು, ಈ ಥರ ಆಯಿಲ್ ಕಾಣಿಸ್ತಾ ಇರಬೇಕು. ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ಕುಕ್ಕರಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಅಷ್ಟೇ ರುಚಿಯಾಗಿಯೂ ಕೂಡ ಬಂದಿದೆ. ಸೊ ಇವಾಗ ಬಟಾಣಿನ ಆಗಲೇ ನಾನು ಕುದಿಸ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ. ಕೆಲವೊಬ್ಬರು ರಾತ್ರಿಯೇ ನೆನೆ ಹಾಕಿ ಇಟ್ಕೊಂಡಿರ್ತೀರ, ಅದನ್ನು ಕೂಡ ನೀವು ಹಾಕೋಬೋದು. ನೆನೆ ಹಾಕಿ ಇಟ್ಟಿದ್ದು ಮರ್ತಿದ್ರೆ ಈ ಥರ ಒಂದು ಸಪ್ರೇಟಾಗಿ ಪಾತ್ರೆಯಲ್ಲಿ ಅದನ್ನು ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ರೈಸಲ್ಲಿ ಅದನ್ನು ಬಿರುಸಾಗಿ ಬರೋದಿಲ್ಲ, ಮೆತ್ತಗಾಗಿಬಿಡುತ್ತೆ ಬಟಾಣಿನೂ ಕೂಡ. ಸೊ ನೋಡ್ತಾ ಇರ್ಬೋದು ನೀವು ಕುಕ್ಕರಲ್ಲಿ ಎಲ್ಲನೂ ಬಟಾಟೆಗೆ ಮಸಾಲೆ ಯಾವ ಥರ ತಾಗಿದೆ ಅಂದರೆ ಉಪ್ಪು, ಖಾರ, ಹುಳಿ ಎಲ್ಲನೂ ಕರೆಕ್ಟಾಗಿ ಬಟಾಟೆಗೆ ಹತ್ತಿದ್ರೆ ಅದು ಆಲೂ ರೈಸು ಕರೆಕ್ಟಾಗಿ ರುಚಿಯಾಗಿ ಬರುತ್ತೆ. ಒಂದೊಂದು ಬಟಾಟಿನೂ ನಮಗೆ ಬಾಯಲ್ಲಿ ಅಗಿಬೇಕಾದ್ರೆ ಅಷ್ಟೇ ಉಪ್ಪು, ಖಾರ, ಹುಳಿ ಜೊತೆಗೇನು ಟೇಸ್ಟಾಗಿ ಬರುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗ ಹಾಕೋತಾ ಇದ್ದೀನಿ ಮಸಾಲೆಯಲ್ಲಿ. ಈ ಥರ ಹಾಕೊಳ್ಳೋದ್ರಿಂದ ಮಸಾಲೆಗೂ ಕೂಡ ಉಪ್ಪು, ಖಾರ, ಹುಳಿ ಕರೆಕ್ಟಾಗಿ ಹತ್ತುತ್ತಂತ ನಾನು ಈ ಥರ ಮಾಡಿರೋದು. ಸೊ ಇವಾಗ ಲಾಸ್ಟಲ್ಲಿ ನಾನು ರೈಸ್ನ ಒಂದು 5 ನಿಮಿಷ ಮಸಾಲೆ ಇದೆಲ್ಲ ಒಗ್ಗರಣೆ ಹಾಕೊಳ್ಳೋ ತನಕ 5 ನಿಮಿಷ ಅಕ್ಕಿನ ನೀರಲ್ಲೇ ನೆನೆ ಹಾಕಕ್ಕೆ ಇಟ್ಬಿಟ್ಟಿದ್ದೆ. ಸೊ ನೀವು ಯಾವ ರೈಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು, ನಿಮ್ಗೆ ಇಷ್ಟ ಇರೋದು. ನಾನಿಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಜಾಸ್ತಿ ಏನೂ ಹಾಕಿಲ್ಲ, ಸಿಂಪಲ್ಲಾಗಿಯೇ ಮಾಡ್ತಾ ಇರೋದು. ಜಾಸ್ತಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಆಗಲಿ ಅಥವಾ ವೆಜಿಟೇಬಲ್ಸ್ ಆಗಲಿ ಏನೂ ಹಾಕಿಲ್ಲ. ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿ ಆಗಿರುವಂಥ ಆಲೂ ರೈಸ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತಲೂ ಕೂಡ ನೀವು ಕಮೆಂಟ್ ಮಾಡಿ. ಕೆಲವೊಬ್ಬರು ನೀರು ಜಾಸ್ತಿ ಹಾಕ್ತೀರ, ನಿಮ್ಮ ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ತೊಗೊಂಡಿರೋ ಅಕ್ಕಿಗೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಆ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ 2ರಿಂದ ಅಥವಾ 3 ಸಿಟಿನ ವಿಸಿಲ್ನ ಕೂಗಿಸ್ಕೊಳ್ಳಿ. ಏಕೆಂದರೆ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ಕೂಡ ನಿಮಗೆ ಹೇಗೆ ಡೈಲಿ ನಾರ್ಮಲಾಗಿ ವೈಟ್ ರೈಸ್ ಹೇಗೆ ಮಾಡ್ತೀರೋ ಅಷ್ಟು ವಿಸಿಲ್ಸ್ನ ಹಾಕ್ಕೊಳ್ಳಿ. ಇವಾಗ ನೋಡಿ ಕುಕ್ಕರ್ ರೆಡಿಯಾಗಿದೆ. ಡೈರೆಕ್ಟಾಗಿ ಯಾವಾಗಲೂ ಪ್ರೆಷರ್ನ ಕಡಿಮೆ ಮಾಡೋಕ್ಕೆ ಹೋಗಬೇಡಿ.
ತಾನಾಗೆ ಪ್ರೆಷರ್ ಕಡಿಮೆ ಆದಮೇಲೆ ನಾವು ಓಪನ್ ಮಾಡಬೇಕಾಗತ್ತೆ, ಅಂದರೆ ಅನ್ನ ಕರೆಕ್ಟಾಗಿ ರೆಡಿ ಆಗುತ್ತೆ. ಸೊ ನಾವು ಸಡನ್ನಾಗಿ ನಾವೇ ಏನಾದರೂ ಕುಕ್ಕರ್ನ ಅದನ್ನು ಪ್ರೆಷರ್ ಕಡಿಮೆ ಮಾಡಿ ಓಪನ್ ಮಾಡಿದ್ರೆ ಅಷ್ಟೊಂದು ಸರಿಯಾಗಿ ಬೆಂದಿರೋದಿಲ್ಲ, ಅದೊಂಥರ ಟೇಸ್ಟು ಬೇರೆ ಇರುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋದು, ನಾವು ಯಾವಾಗಲೂ ಕುಕ್ಕರ್ನ ಆಫ್ ಮಾಡಿದ್ಮೇಲೆ, ಅಂದರೆ ಒಂದು ಗ್ಯಾಸ್ ಆಫ್ ಮಾಡಿದ್ಮೇಲೆ 5 ನಿಮಿಷ ಅಥವಾ 10 ನಿಮಿಷ ಆದಮೇಲೆ ನಾವು ಕುಕ್ಕರ್ನ ಓಪನ್ ಮಾಡಬೇಕು. ಅಷ್ಟು ಚೆನ್ನಾಗಿ ರೈಸ್ನೂ ಕೂಡ ಬೆಂದಿರುತ್ತೆ ಮತ್ತು ಸಾಫ್ಟಾಗಿಯೂ ಕೂಡ ಬಂದಿರುತ್ತೆ. ಸೊ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವ. ಸೊ ನಾನು ಡೈರೆಕ್ಟಾಗಿ ಓಪನ್ ಮಾಡಿಲ್ಲ, ಒಂದು 10-15 ನಿಮಿಷ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿರುವಂತಹ ಆಲೂಗಡ್ಡೆ ರೈಸ್ನ ನಾನು ರೆಡಿ ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಅನ್ನೋರು ಪ್ಲೀಸ್ ದಯವಿಟ್ಟು ಈ ಆಲೂ ರೈಸ್ನ ಮಾಡಿಕೊಂಡು ಒಂದು ಸಲ ಸರ್ವ್ ಮಾಡಿಕೊಂಡು ತಿಂದರೆ ನನಗೆ ವಾಪಸ್ಸು ಕಮೆಂಟ್ ಮಾಡಿ ತಿಳಿಸಿ. ಸೊ ಗೊತ್ತಾಯ್ತಲ್ವಾ? ಯಾರಿಗೆಲ್ಲ ಇಷ್ಟ ಅನ್ನೋರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದರ ಜೊತೆಗೆ ಕಾಂಬಿನೇಷನ್ ಆಗಿ ನಾವು ಮೊಸರು ಬಜ್ಜಿ ಅಂದರೆ ಕೋಸಂಬರಿ ಅಂತ ಕರೀತಾರೆ, ಕೆಲವೊಬ್ಬರ ಸೈಡು ರೈತ ಅಂತಲೂ ಕೂಡ ಅದನ್ನು ಅಂತಲೂ ಕೂಡ ಕರೀತಾರೆ. ನಾನು ಕೋಸಂಬರಿ ಸೈಡಲ್ಲಿ ಬೇಕಿದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು, ಇಲ್ಲ ಕೆಲವೊಬ್ಬರು ಉಪ್ಪಿನಕಾಯಿನೂ ಯೂಸ್ ಮಾಡ್ಕೋತೀರ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುವಂಥ ಆಲೂಗಡ್ಡೆ ರೈಸು ರೆಡಿಯಾಗಿದೆ. So thank you for watching and keep supporting. Bye bye. See you in next video.